ಇತ್ತೀಚೆಗೆ ಕಲಾವಿದರಾದಂತಹ ಕಮಲ ಹಾಸನ್ ಅವರು ಒಂದು ಅಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟರು. ಕನ್ನಡ ತಮಿಳಿನಿಂದ ಜನಿಸಿದೆ ಹೇಳುವಂಥ ಮಾತು ತುಂಬ ಅಪ್ರಬುದ್ಧವಾದಂಥ ಮಾತು. ಈ ಮಾತನ್ನು ಖಂಡಿಸ್ತಾ ಕನ್ನಡಕ್ಕೆ ಅದರದೇ ಆದಂಥ ಒಂದು ಸ್ವಂತಿಕೆ ಇದೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಈಗ IPLಗಿಂತಲೂ ಜೋರಾದ ಚರ್ಚೆಯ ವಿಷಯವಾಗಿರುವುದು ಕನ್ನಡ ಮತ್ತು ತಮಿಳು ಭಾಷೆಗಳ ಸಂಬಂಧದ ಬಗ್ಗೆ. ಈ ಭಾಷಾ ತಿಕ್ಕಾಟವು ಹೊಸತೇನಲ್ಲ, ಆದರೆ ಇತ್ತೀಚಿನ ಘಟನೆಯೊಂದು ಈ ವಿವಾದಕ್ಕೆ ಮತ್ತೆ ಬೆಂಕಿ ಹಚ್ಚಿದೆ. ತಮಿಳಿನ ಖ್ಯಾತ ನಟ ಕಮಲ್ ಹಾಸನ್ ರವರು ತಮ್ಮ ಚಿತ್ರ ಥಾಗ್ ಲೈಫ್ನ ಧ್ವನಿ ಮುದ್ರಣ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡವು ತಮಿಳಿನಿಂದ ಹುಟ್ಟಿದೆ ಎಂದು ಹೇಳಿದ್ದು ಈ ವಿವಾದಕ್ಕೆ ಕಾರಣವಾಯಿತು. ಈ ಹೇಳಿಕೆಗೆ ಕರ್ನಾಟಕದ ಇತಿಹಾಸ ತಜ್ಞರಾದ ಡಾಕ್ಟರ್ ಶ್ರೀ ಲಕ್ಷ್ಮೇಶ್ ಹೆಗಡೆ ಸೋಂದಾ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕನ್ನಡಕ್ಕೆ ಅದರದೇ ಆದಂಥ ಒಂದು ಸ್ವಂತಿಕೆ ಇದೆ, ಅದರದೇ ಆದಂಥ ಒಂದು ಗಟ್ಟಿತನ ಇದೆ. ಇದು ತಮಿಳಿನಿಂದ ಹುಟ್ಟಿದ್ದಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ತಮಿಳಿನಿಗಿಂತ ಪ್ರಾಚೀನ, ಇದು ತಮಿಳಿಗಿಂತ ಹೆಚ್ಚು ಶ್ರೀಮಂತವಾದಂತಹ ಭಾಷೆ. ಸುಮ್ಮನೆ ಕನ್ನಡ ಲಿಪಿ ಭಾಷೆಯ ಇತಿಹಾಸದೆಡೆಗೆ ಒಮ್ಮೆ ಅವಲೋಕನ ಮಾಡಿದ್ರೆ ಭಾಷೆ ಹೇಳುವಂಥದ್ದು ಯಾವಾಗ ಯಾರಿಂದ ಹೇಗೆ ಜನಿಸಿತು ಹೇಳುವುದು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲಘಟ್ಟದಲ್ಲಿ ಅದು ಜನಮಾನಸದಿಂದ ಸಾಮುದಾಯಿಕವಾಗಿ ವ್ಯುತ್ಪತ್ತಿಯಾದಂಥ ಒಂದು ಸ್ವರೂಪ ಭಾಷೆ ಆಗಿರುತ್ತೆ. ಆದರೆ ಲಿಪಿಗೆ ಅದರ ವಿಕಾಸದ ಸ್ವರೂಪವನ್ನು ನಾವು ಶಾಸನಮುಖಿಯಾಗಿ ಗುರುತಿಸಲಿಕ್ಕೆ ಸಾಧ್ಯ. ಲಿಪಿ ಬೇರೆ, ಭಾಷೆ ಬೇರೆ. ಕನ್ನಡ ಭಾಷೆಯು ತಮಿಳಿಗಿಂತ ಪ್ರಾಚೀನವಾದುದು ಎಂದು ಡಾಕ್ಟರ್ ಲಕ್ಷ್ಮೇಶ್ ಹೆಗಡೆ ಸ್ಪಷ್ಟಪಡಿಸಿದ್ದಾರೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನ ಶಾಸನಗಳಲ್ಲಿ ಕನ್ನಡ ಲಿಪಿಯ ಆರಂಭಿಕ ರೂಪವನ್ನು ಕಾಣಬಹುದು. ಬ್ರಾಹ್ಮಿ ಲಿಪಿಯೊಂದಿಗೆ ಪ್ರಾಕೃತ ಭಾಷೆಯ ಸಂಯೋಜನೆಯಿಂದ ಕನ್ನಡದ ಶೈಶಾವಸ್ಥೆಯನ್ನು ಗುರುತಿಸಬಹುದು. ಈ ಶಾಸನಗಳು ಕನ್ನಡ ಭಾಷೆಯ ಲಿಖಿತ ರೂಪದ ಆರಂಭಿಕ ಸಾಕ್ಷಿಗಳಾಗಿವೆ. ಇದಕ್ಕೆ ವಿರುದ್ಧವಾಗಿ ತಮಿಳಿನ ಆರಂಭಿಕ ಶಾಸನಗಳು ಕ್ರಿಸ್ತ ಶಕದ ಆರಂಭದಲ್ಲಿ ಕಾಣಿಸುತ್ತವೆ. ಇದು ಕನ್ನಡದ ಲಿಖಿತ ರೂಪಕ್ಕಿಂತ ಕೊಂಚ ನಂತರದ್ದಾಗಿದೆ. ಶಾತವಾಹನರು ಮತ್ತು ಕದಂಬರ ಆಳ್ವಿಕೆಯ ಸಮಯದಲ್ಲಿ ಕನ್ನಡವನ್ನು ಶಾಸನ ಭಾಷೆಯಾಗಿ ವ್ಯಾಪಕವಾಗಿ ಬಳಸಲಾಗುತ್ತಿತ್ತು. ಕ್ರಿಸ್ತ ಶಕ 1ರಿಂದ 10ರವರೆಗೆ 2000ಕ್ಕೂ ಹೆಚ್ಚು ಶಾಸನಗಳು ಕನ್ನಡದಲ್ಲಿ ದೊರೆತಿವೆ. ಈ ಶಾಸನಗಳು ಕನ್ನಡ ಭಾಷೆಯ ಲಿಖಿತ ಸಂಪ್ರದಾಯದ ದೃಢತೆಯನ್ನು ತೋರಿಸುತ್ತದೆ. ಕದಂಬರ ರಾಜವಂಶವು ಕನ್ನಡ ಲಿಪಿಯನ್ನು ಸ್ವತಂತ್ರವಾಗಿ ವಿಕಸನಗೊಳಿಸಿತು. ಇದು ಬ್ರಾಹ್ಮಿ ಲಿಪಿಯಿಂದ ಆರಂಭಗೊಂಡು ಕ್ರಮೇಣ ತನ್ನದೇ ಆದ ಗುರುತನ್ನು ಪಡೆಯಿತು. ಇಲ್ಲಿ ಕನ್ನಡ ಭಾಷೆ ದ್ರಾವಿಡ ಭಾಷೆಗಳಿಂದ ಜನಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಸುಮಾರು 2,500 ವರ್ಷಗಳಿಗೂ ಹಿಂದೆ ತುಂಬ ಪ್ರಾಚೀನವಾದಂಥ ಒಂದು ಕಾಲಘಟ್ಟದಲ್ಲಿ ದ್ರಾವಿಡ ಭಾಷೆಗಳಿಂದ ಜನಿಸಿದಂಥ ಒಂದು ಭಾಷೆ ಕನ್ನಡ ಭಾಷೆ. ಆದರೆ ಇದರ ಲಿಪಿ ಏನಿದೆಯಲ್ಲ, ಈ ಲಿಪಿಯ ವಿಕಾಸವನ್ನು ನೋಡಿದಾಗ ಬ್ರಾಹ್ಮಿ ಲಿಪಿಯಿಂದ, ಅಶೋಕನ ಬ್ರಾಹ್ಮಿ ಲಿಪಿಯಿಂದ ಕವಲೊಡೆದು ಈ ಲಿಪಿ ವ್ಯುತ್ಪತ್ತಿ ಆಯಿತು, ಕನ್ನಡ ಲಿಪಿ ವಿಕಾಸವಾಯಿತು. ಮುಖ್ಯವಾಗಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಬರೆಯಲ್ಪಟ್ಟು ಅಥವಾ ಕೊರೆಯಲ್ಪಟ್ಟು ಬಂಡೆಗಲ್ಲುಗಳ ಮೇಲೆ ಬ್ರಾಹ್ಮಿ ಲಿಪಿಯೊಂದಿಗೆ ಪ್ರಾಕೃತದ ಸಂಯೋಜನೆಯೊಂದಿಗೆ ಗುರುತಿಸಿಕೊಂಡಿತ್ತು ಸುಮಾರು 10 ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ. ಕನ್ನಡ ಮತ್ತು ತಮಿಳು 2 ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ರೂ ಒಂದು ಭಾಷೆಯಿಂದ ಮತ್ತೊಂದು ಭಾಷೆ ಹುಟ್ಟಿದೆ ಎಂಬ ಕಲ್ಪನೆಯನ್ನ ಇತಿಹಾಸ ತಜ್ಞರು ಒಪ್ಪುವುದಿಲ್ಲ. ಕನ್ನಡ ಲಿಪಿಯ ವಿಕಾಸವು ಬ್ರಾಹ್ಮಿ ಲಿಪಿಯಿಂದ ಸ್ವತಂತ್ರವಾಗಿ ಆಗಿದ್ದು ತಮಿಳಿನೊಂದಿಗೆ ನೇರ ಸಂಬಂಧವಿಲ್ಲ. ತಮಿಳಿನ ತೊಲ್ಕಾಪಿಯಂ ಗ್ರಂಥವು ತಮಿಳಿನ ವ್ಯಾಕರಣಕ್ಕೆ ಸಂಬಂಧಿಸಿದ್ದಾಗಿದ್ದರೆ ಕನ್ನಡದ ಕಾವ್ಯಗಳು ಮತ್ತು ಶಾಸನಗಳು ಕನ್ನಡದ ಸ್ವತಂತ್ರ ಗುರುತನ್ನು ದೃಢೀಕರಿಸುತ್ತವೆ. ಕಮಲ್ ಹಾಸನರ ಹೇಳಿಕೆಯಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಷಯ ಭಾರೀ ಚರ್ಚೆಗೆ ಒಳಗಾಗಿದೆ. ಕನ್ನಡಿಗರು ತಮ್ಮ ಭಾಷೆಯ ಗೌರವಕ್ಕಾಗಿ ಧ್ವನಿ ಎತ್ತಿದ್ದಾರೆ. ಈ ಚರ್ಚೆಯು ಕೇವಲ ಭಾಷೆಗೆ ಸಂಬಂಧಿಸಿದ್ದಲ್ಲದೆ ಸಾಂಸ್ಕೃತಿಕ ಗುರುತಿನ ವಿಷಯವೂ ಆಗಿದೆ. ಕನ್ನಡಿಗರು ಮತ್ತು ತಮಿಳಿಗರು ತಮ್ಮ ಭಾಷೆಯ ಶ್ರೇಷ್ಠತೆಯನ್ನು ಸಾಬೀತುಪಡಿಸಲು ಶಾಸನಗಳು, ಸಾಹಿತ್ಯ ಮತ್ತು ಐತಿಹಾಸಿಕ ದಾಖಲೆಗಳನ್ನು ಉಲ್ಲೇಖಿಸುತ್ತಿದ್ದಾರೆ. ಕದಂಬರು ಕನ್ನಡವನ್ನು ಮೊಟ್ಟ ಮೊದಲಿಗೆ ಶಾಸನ ಭಾಷೆಯಾಗಿ ಬಳಸ್ತಾರೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡವನ್ನು ಶಾಸನದಲ್ಲಿ ಬಳಸಿದಂಥ ಒಂದು ಕೀರ್ತಿ ಕದಂಬರಿಗೆ ಸಲ್ಲುತ್ತದೆ. ಹೀಗಾಗಿ ಅದೇ ಬ್ರಾಹ್ಮಿ ಲಿಪಿಯ ಅನುವಾದಿಯಾಗಿ ಸಂಯೋಜನೆಯೊಂದಿಗೆ ಈ ಕನ್ನಡ ಭಾಷೆ ಗುರುತಿಸಿಕೊಂಡು ಶಾಸನದಲ್ಲಿ ವಿಕಸಿತಗೊಂಡಂಥ ಒಂದು ಬಗೆಯನ್ನು ನಾವು ನೋಡ್ತೇವೆ. ಹೀಗಾಗಿ ಇದಕ್ಕೂ ತಮಿಳಿಗೂ ಯಾವುದೇ ಸಂಬಂಧವೇ ಇಲ್ಲ.
ಹಾಗೆ ನೋಡ್ಲಿಕ್ಕೆ ಹೋದರೆ ಮೊದಲ ಸಹಸ್ರಮಾನದಲ್ಲಿ ಅಂದರೆ ಕ್ರಿಸ್ತಶಕ 1ನೇ ಶತಮಾನದಿಂದ 10ನೇ ಶತಮಾನದ ಸಂದರ್ಭದಲ್ಲಿ ತಮಿಳಿಗಿಂತ ದುಪ್ಪಟ್ಟು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಶಾಸನಗಳು ದೊರಕಿವೆ. 2000ಕ್ಕೂ ಅಧಿಕ ಶಾಸನಗಳು ಮೊದಲ ಸಹಸ್ರಮಾನದಲ್ಲಿ 1ನೇ ಶತಮಾನದಿಂದ 10ನೇ ಶತಮಾನದ ಮಧ್ಯಭಾಗದಲ್ಲಿ ದೊರಕಿದೆ. ಈ ವಿವಾದವು ಭಾಷೆಯು ಕೇವಲ ಸನ್ನಿವೇಶದ ಸಾಧನವಲ್ಲ, ಬದಲಿಗೆ ಒಂದು ಜನಾಂಗದ ಗುರುತಿನ ಅವಿಭಾಜ್ಯ ಭಾಗವಾಗಿದೆ ಎಂಬುದನ್ನು ತೋರಿಸುತ್ತದೆ. ಕನ್ನಡ ಮತ್ತು ತಮಿಳು 2 ಭಾಷೆಗಳು ತಮ್ಮದೇ ಆದ ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿವೆ. ಇಂತಹ ಚರ್ಚೆಗಳು ಭಾಷೆಯ ಮಹತ್ವವನ್ನು ಮತ್ತೆ ಮನದಟ್ಟು ಮಾಡುವ ಜೊತೆಗೆ ಎಲ್ಲ ಭಾಷೆಗಳಿಗೂ ಸಮಾನ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ.